ಸ್ಟ್ರೈಟ್ ಹೋದರೆ ಮಲೆಮಹದೇಶ್ವರ ಬೆಟ್ಟ. ನಾವು ಸ್ಟ್ರೈಟ್ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿ ರೈಟ್ ತಗೋಬೇಕು. ಯಾಕೆ ನಮ್ಮೂರ ಕಡೆ ಈ ಥರ ನಾಡು ನಾಯಿಗಳನ್ನ ಸಿಕ್ಕಾಬಟ್ಟೆ ಸಾಕ್ತಾರೆ. ಹುಲಿ, ಆನೆ, ಚಿರತೆ ಅಂತೂ ಸಿಕ್ಕಾಬಟ್ಟೆ ಇದೆ ನಮ್ಮ ಕಾಡಲ್ಲಿ ಬಿಡಿ. ಹೇಳಿದ್ನಲ್ಲ ನೋಡಿ, ಇಲ್ಲಿ ತಮಿಳ್ನಾಡು ಲಾರಿ, ದೊಡ್ಡ ಲಾರಿ ನೋಡಿ, 2, 4, 6, 12, 14, 16, 18. ನಾ ಏನಾದ್ರು ಮಿನಿ ಲಡಾಖ್ ಮಾಡಬೇಕು ಅಂತ ಅಂದ್ಕೊಂಡು ಆಫ್ ರೋಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಊರಿಗೆ ಬನ್ನಿ, ಚೆನ್ನಾಗಿದೆ. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಳೆ ವ್ಲಾಗಲ್ಲಿ ನಾನು ನಮ್ಮ ವೋಲ್ಫ್ ರೈಡರ್ ಕಡೆಯಿಂದ ಬಂದಿದ್ನಲ್ಲ, ಸೊ ಬಂದು ಇಲ್ಲೆಲ್ಲ ಒಂದು ರೌಂಡೆಲ್ಲ ಒಳ್ಳೆ ರೈಡ್ ಮಾಡಿದ್ವಿ ಆ್ಯಕ್ಚುಲಿ ಎಲ್ಲರೂ ಸೇರಿಕೊಂಡು. ಇವಾಗ ರೈಡ್ ಆಯಿತು, ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನು ಇಲ್ಲೇ ಕೂತ್ಬಿಟ್ಟಿದ್ದೆ. ಇವಾಗ ಹೊರಡೋಂಥ ಸಮಯ. 5 ತಿಂಗಳ ಬಳಿಕ ನಾನಿವಾಗ ಊರ ಕಡೆಗೆ ಹೋಗ್ತಾಯಿದ್ದೀನಿ. ಈಗ ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂತಂದರೆ, ನಾನು ಆ್ಯಕ್ಚುಲಿ ಕೆಳಗಡೆ ಇಳಿಬೇಕಾಗಿತ್ತು, ಮೇಲ್ಗಡೆ ಬಂದುಬಿಟ್ಟೆ ಅನಿಸುತ್ತೆ. ಹೌದು, ಮೇಲೆ ಬಂದುಬಿಟ್ಟೆ. ಹೋಗಿ ಮತ್ತೆ ಸರ್ವಿಸ್ ರೋಡಲ್ಲಿ ತಗೊಬೇಕು. ನೀವು ಹೋಗಿ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಸೀದಾ ಒಂದೇ ರೋಡು. ಸೊ ಇಲ್ಲಿ ಪಾಕಶಾಲದ ಹತ್ರ ರೈಟ್ ತಗೊಂಡ್ರೆ ಯಡಿಯೂರಲ್ಲಿ ಸೀದಾ ಕುಣಿಗಲ್ ಮೇಲೆ, ಕುಣಿಗಲಿಂದ ಮದ್ದೂರು, ಮದ್ದೂರಿಂದ ಮಳವಳ್ಳಿ, ಮಳವಳ್ಳಿಯಿಂದ ಕೊಳ್ಳೇಗಾಲದಿಂದ ಒಂದು 80 ಕಿಲೋಮೀಟ್ರ್ ನೈಟ್ ಡ್ರೈವ್ ಹೊಡೆದ್ರೆ ಸೀದಾ ಒಂದು 8 ಗಂಟೆಗೆ ಊರೊಳಗೆ ಹೋಗಿ ಸೇರ್ಕೊಬಿಡ್ತೀವಿ. ಸೊ ಇದು ನನ್ನ ಪ್ಲ್ಯಾನ್ ಇವತ್ತು. ಬಟ್ ಇದು ರೋಡ್ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅನ್ಕೋತೀನಿ. ನೋಡೋಣ ಈಗೇನಾರ ರೆಡಿ ಮಾಡಿದಾರ ಅಂತ. ಮಂಡ್ಯ 60 ಕಿಲೋಮೀಟ್ರ್ ಇಲ್ಲಿಂದ. ನಾವು ಮಂಡ್ಯ ಹೋಗೋ ಅವಶ್ಯಕತೆ ಇಲ್ಲ. ನಾನು ಆ್ಯಕ್ಚುಲಿ ಅಲ್ಲೇ ಬೆಳ್ಳೂರಲ್ಲಿ ತಗೊಂಡಿದ್ದಿದ್ರೆ ಮಂಡ್ಯನೂ ಹೋಗಲ್ಲ, ಅದು ಪಾಂಡುಪುರ ಹೋಗ್ತಾಯಿತ್ತು. ಸೊ ಈಗ ಪಾಂಡುಪುರನೂ ಹೋಗೋ ಅವಶ್ಯಕತೆ ಇಲ್ಲ, ಸೀದಾ ಮದ್ದೂರಿಂದ ಮಂಡ್ಯ. ಹಳೆ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ, ಅದಕ್ಕೆ ಹೋಗಿ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟೋಲ್ ಸಖತ್ತಾಗಿದೆ, ಇಲ್ಲಿ ಪುಟಾಣಿ ಟೋಲು. ಆದರೆ ಈ ಟೋಲ್ ಏನೋ ಸ್ವಲ್ಪ ಸಮಸ್ಯೆನೂ ಆಗಿತ್ತು, ಏನು ಎತ್ತ ಗೊತ್ತಿಲ್ಲ ನನಗೆ. ಈ ಥರ ಹಳ್ಳಿಗಳ ರೂಟಲ್ಲಿ ಬರೋಕ್ಕೆ ಮಜಾ ಯಾಕೆ ಅಂತಂದರೆ ಇದಕ್ಕೇನೆ ನೋಡಿ, ಯಾವುದೋ ಒಂದು ಮಾಳ ಈ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಬಟ್ ಏನೋ ಸಮಥಿಂಗ್ ಹೈವೇ ಅದೇ ನೋಡೋಕ್ಕಿಂತ, ವೆಹಿಕಲ್ಸ್ ನೋಡೋಕ್ಕಿಂತ ಅಟ್ಲೀಸ್ಟ್ ಹಿಂಗೆ ಅಡಿಕೆ ತೋಟ, ಆಳು ಮೂಳು ಇದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಏನು ಚೆಂದ ಅಲ್ವಾ. ಇದು ಪಕ್ಕ ಹಳ್ಳಿ ಮೇಲೆ ಕರ್ಕೊಂಬರ್ತಿದ್ದೆ, ಬಟ್ ಬಂದಿದ್ದೀನಿ ನಾನು. ಸೊ ಇದು ತುಮಕೂರು ಜಿಲ್ಲೆಗೆ ಬರುತ್ತೆ, ಕುಣಿಗಲ್ ತಾಲೂಕು. ಊರು ನನ್ನ ಪ್ರಕಾರ ಕೊಪ್ಪಗೆ ಹೋಗಿ ಕನೆಕ್ಟ್ ಮಾಡ್ಬೋದು. ಇದು ಯಾವುದೋ ಮದ್ದೂರು ಕೊಪ್ಪ ಇದೆಯಲ್ಲ, ಅಲ್ಲಿಗೆ. ನಂಜನಗೂಡಿಗೆ 121, ಮಂಡ್ಯ 48 ಕಿಲೋಮೀಟ್ರ್. ಓಕೆ. ಮಂಡ್ಯಕ್ಕೆ ಹೋಗುತ್ತೆ. ಲೆಫ್ಟ್ ತಗೊಂಡ್ರೆ ಹುಲಿಯೂರು ದುರ್ಗ. ಸೊ ಹುಲಿಯೂರು ದುರ್ಗದಿಂದ ಮದ್ದೂರು. ನೈಸ್. ಆ್ಯಕ್ಚುಲಿ ಇದು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಬಂದಿದೆ ನನ್ನನ್ನು, ನಾಟ್ ಬ್ಯಾಡ್. ವಿಷ್ಣು ಮಹಾಕಾಳಿ ಸಖತ್ತಾಗಿದೆ ದೇವಸ್ಥಾನ, ಒಳ್ಳೆ ರೋಡಲ್ಲೇ ಐತೆ. ಅದಕ್ಕೆ ಒಂದು ಫೋಟೋ ಹಾಕೊಳ್ಳೋಣ. ಯಾವಾಗ ಕಟ್ಸಿದ್ದೆ ಅಣ್ಣ ಇದು? ಲಾಸ್ಟ್ ಇಯರಾ? 1 ವರ್ಷ ಆಯಿತು. ಈಗ ಮಾರ್ಚಿಗೆ ಇಲ್ಲಿ ಜಾತ್ರೆ ಇದೆ. ಇಲ್ಲ? ಜಾತ್ರೆಗೆ ಮೊದಲಾಗ 1 ವರ್ಷದಲ್ಲಿ ಕಟ್ಟಿ ಓಪನಿಂಗ್ ಮಾಡಿದ್ವಿ. ಈಗ ಆಲ್ರೆಡಿ ಒಂದು ಸಲ ಜಾತ್ರೆನೂ ಆಯಿತಾ? ಸಲ ಆಗಿದೆ, ಚೆನ್ನಾಗೈತೆ ದೇವಸ್ಥಾನ. ಮಾರ್ಚಿಗೆ ಇನ್ನೊಂದು ಜಾತ್ರೆ ತೇರ ಇದು. ತೇರು ಈ ತಿಂಗಳ ಅಲ್ಲಿ ಬ್ಯಾಲಿ ಒಂದು ಪಾಂಪ್ಲೆಟ್ ತಗೊಂಡು ಕೊಡಿ ಸರ್. ಕೊಡು ಬೇಗ. ನೋಡಿ ಜ್ಞಾನ ಇಟ್ಕೊಂಡು ನೋಡುವ, ಕರೆಕ್ಟಾಗಿ ಜ್ಞಾನ ಇಟ್ಕೊಂಡು ನೋಡು, ಈ ತಿಂಗಳು ಅಂತ ಕೊಡುವ. ಥ್ಯಾಂಕ್ ಯು. ಈ ಕಡೆ ಎಲ್ಲಿ ಹೋಗಿದ್ದೀರಿ ಸರ್? ನಾನು ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ, ಮತ್ತು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. ನಾನು ನಿಮ್ಮದು ಕ್ಯಾಮ್ರಾ ನೋಡಿದ್ನಲ್ಲ. ಥ್ಯಾಂಕ್ ಯು. ಈ ಕಡೆ ಅಣ್ಣ ಊರಿಗೆ ಹೋಗ್ತಾ ಇದ್ದೆ. ಯಾವ ಊರು? ನಂದು ಕೊಳ್ಳೇಗಾಲ, ಅನೂರು. ಹೌದಾ? ಹಿಂಗೆ ಹೋಗ್ಬೋದು, ಹತ್ರ ಆಗುತ್ತೆ. ಹತ್ರ ಅಲ್ಲ, ಬೆಸ್ಟು. ನಾನು ಇಲ್ಲಿದ್ದೆ, ಕುಣಿಗಲ್ ಹತ್ರ ಇದ್ದೆ. ಕುಣಿಗಲ್ ಅಂತೀನಿ, ಇದ್ರ ಹತ್ರ ಅದು. ಆ ಕಡೆ ಸೈಡ್. ಯಡಿಯೂರು ಹತ್ರ ಇದ್ದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದು ಮುಗಿಸ್ಕೊಂಡು ವಾಪಸ್ ಸರಿ ಹಿಂಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹಿಂಗೆ ಬಂದೆ. ಅಣ್ಣ ಬಿಡಿ, ಅಣ್ಣ ಬಿಡಿ ಅಣ್ಣ. ಇಲ್ಲ ಬಿಡಿ, ಈಗ ತೆಗೆದು ತಿನ್ನೋಕ್ಕೂ ಆಗಲ್ಲ ಅಣ್ಣ, ಇಲ್ಲಿ ತೆಗೆದು ತಿನ್ನೋಕ್ಕೂ ಆಗಲ್ಲ. ನೀವು ಅಷ್ಟು ಹೇಳಿದ್ರಲ್ಲ, ಅದೇ ಸಾಕು ನನಗೆ. ಒಂದು ಕೊಡಿ ಸಾಕೋಣ, ಒಂದು ಕೊಡಿ. ಪ್ರಸಾದ ಅಂತ. ಏನು ಚೆನ್ನಾಗಿದೆ ಅಲ್ಲ? ಆಗಿದೆ. ಅದೇ
ಹಾಂ ಜನರ ಕಷ್ಟ ನಿವಾರಣೆ ಆಗುತ್ತೆ ಅಂದರೆ 100% ಬಂದೇ ಬರ್ತಾರೆ. ಬಾಯ್ ಬಾಯ್ ಬಾಯ್. ಓಕೆ. ಸೊ ಆ್ಯಕ್ಚುಲಿ ಸಖತ್ತಾಗಿತ್ತು ದೇವಸ್ಥಾನ ಇದು. ಅಂದರೆ ಏನು ಗೊತ್ತಾ, ಹಳ್ಳೀಲಿ ಇದೆಯಲ್ಲ, ಆ ಹಳ್ಳಿ ವೈಬ್ ಇರುತ್ತೆ ನೋಡಿ. ಇಲ್ಲೂ ಒಂದು ದೇವಸ್ಥಾನ ಇದೆ, ಏನು ಚೆನ್ನಾಗಿದ್ದಾವೆ ನೋಡಿ. ನೇಚರ್ ಮಧ್ಯೆ ಪ್ರಾಕೃತಿಕವಾಗಿ ಅದ್ಭುತವಾಗಿದ್ದಾವೆ ನೋಡಿ, ಏನು ದೊಡ್ಡದಾಗಿದೆ. ನೈಸ್. ಬೈಕಲ್ಲಿ ಹೋಯ್ತಾರ ಅವನಿಗೆ ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ಅಲ್ಲಿ ಮುಂದ್ಗಡೆ ಒಳ್ಳೆ ರೋಡ್ ಸಿಗ್ತಾ ಇದೆ ಅಂತಂದರೆ ಮನ್ಸಿಗೆ ಏನು ಖುಷಿ ಆಗುತ್ತೆ ಗೊತ್ತಾ. ಸಾಕಾದಾಗ ಹಾಕಿದ್ದಾರೆ ಇದು. ಇದೇನಿದು ಫಾರೆಸ್ಟ್ ರೂಟ ಏನು ಎತ್ತ ಗೊತ್ತೇ ಆಯ್ತಲ್ಲಪ್ಪ ನನಗೆ. ಅಲ್ಲಿ ನೋಡಿ ಅಲ್ಲಿ. ಓಕೆ. ಸೊ ಇವಾಗ ಇದು ಎಲ್ಲಿ ಕರ್ಕೋಬೇಕು ಹೇಳಿ. ಇದರಿಂದ ಮುಂದಕ್ಕೆ ನನ್ನ ಕ್ಯಾಮ್ರಾದು ಮೈಕ್ ರೆಕಾರ್ಡ್ ಆಗಿಲ್ಲ, ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹುಲಿಯೂರು ದುರ್ಗ ಬಂದು ಅಲ್ಲಿಂದ ರೈಟಿಗೆ ತಗೋತಿದ್ದಂಗೆ ಮದ್ದೂರು ರೋಡ್ ಕನೆಕ್ಟ್ ಆಯಿತು. ಅಲ್ಲಿಂದ ಸೀದಾ ಮದ್ದೂರಿಗೆ ಬರ್ತಿದ್ದಂಗೆ ಸುಮಾರು ವರ್ಷಗಳಾಯಿತು ಈ ಹೈವೇನಲ್ಲಿ ಪಾಸಾಗಿ ನಾನು. ಸೊ ಖುಷಿ ಆಯಿತು. ಸೊ ಬೈಕಲ್ಲಿ ಬಂದಂತೂ ಸುಮಾರು 1 ವರ್ಷನೇ ಆಗಿದೆ ಅಂತ ಕಾಣಿಸುತ್ತೆ. ಆಮೇಲೆ ಈ ಒಂದು ರಸ್ತೆಯಲ್ಲಿ ಇವಾಗ ನಾನು ಹೋಗ್ತಾ ಇರೋದು ನಿಜ ಖುಷಿ ಆಗ್ತಾಯಿದೆ. ಸೊ ಮದ್ದೂರಿಗೆ ಬರ್ತಿದ್ದಂಗೆ ನೋಡಿ, ಈ ಜಾಗ ಅಂತೂ ಹೆವಿ ಟ್ರಾಫಿಕ್ಕು ಫೀಲು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಬಟ್ ಈ ಮಳವಳ್ಳಿಗೆ ಕಟ್ಟಾಗಂಥ ರೋಡ್ ಬಂದಾಗಂತೂ 100% ಖುಷಿ ಆಗುತ್ತೆ. ಯಾಕೆಂತಂದರೆ ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀನಲ್ಲ ಅನ್ನೋದೊಂದು ಖುಷಿ. ಆ್ಯಂಡ್ ಹತ್ರ ಇನ್ನೇನು ಕೊಳ್ಳೇಗಾಲದ ಹತ್ರ ಬರ್ತಿದ್ದಂಗೆ ಟೋಲ್ ಹತ್ರ ಒಂದು ಒಳ್ಳೆ ಫೋಟೋ ತಗೊಳ್ಳೋಣ ನಿಂತ್ಕೊಂಡಾಗ ಒಂದು ಫ್ಯಾಮಿಲಿ ಬಂದರು. ಅವ್ರು ನಮ್ಮ ರಾಮಪುರದವ್ರಂತೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಪಾಪ ನಾನು ನಿಂತಿದ್ದೀನಿ ಅಂತ ಅಂದ್ಬಿಟ್ಟು ವಾಪಸ್ ಬಂದು ಮಾತಾಡ್ಸಿದ್ರು. ಆ್ಯಂಡ್ ಅದು ನನಗೆ ಖುಷಿ ಆಯಿತು. ಇವರು ಕೂಡ ಊರಿಗೆ ಅಂತ ಹೋಗ್ತಾ ಇದ್ದವರು. ಹಾಗೆ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಇನ್ನೊಂದು ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಸೊ ಇವರು ಕೂಡ ನಮ್ಮ ಊರಿನ ಸೈಡ್ ಅವರೇ, ಬಟ್ ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ನೋಡ್ತಾ ಇದ್ದಂಗೆ ಒಂಥರ ಖುಷಿಯಾಗಿ ಮಾತಾಡ್ಸಿದ್ರು. ಸರಿ, ಹಂಗೆ ಮದುವೆಗೆ ಹೋಗ್ತಾ ಇದ್ವಿ. ಹಂಗೆ ನಾನು ಕರೆಕ್ಟಾಗಿ KM ದೊಡ್ಡಿ ಹತ್ರನೇ ನೋಡಿದೆ. ಪಕ್ಕ ಅವರೇ ಮಲಗಿದ್ದೆ. ಕಿರಣ್ ಬ್ರೋ ಇದ್ದವ್ರು ನೋಡು, ಅವ್ರದೇ ಗಾಡಿ ಅಂತ. ಆಮೇಲೆ ಎತ್ಬಿಟ್ಟು ನೋಡಿದೆ ಇದು ನಂಬರ್, ಗಾಡಿ ನಂಬರು. ಥ್ಯಾಂಕ್ ಯು. ಹುಷಾರು, ಸಿಗೋಣ. ಚೆನ್ನಾಗಿ ಮಾಡ್ತಾ ಇರ್ತೀರ, ತುಂಬ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಬ್ರೋ. ಇಲ್ಲ ಲೇಟ್ ಆಗೋಯ್ತು ಊರಿಗೆ ಹೋಗೋಕ್ಕೆ. ಸೊ ಇವಾಗ ಒಂದು ಬ್ರೇಕ್ ಹಾಕಿದ್ದೀನಿ. ಇಲ್ಲೇ ಒಂದು ಯಾವುದೋ ಒಂದು ಹೊಸ್ದಾಗಿ ಮಾಡಿದ್ರಾಯ್ತಾ, ಕೊಳ್ಳೇಗಾಲದಿಂದ ಅಂದರೆ ಸತ್ಯಗಾಲದಿಂದ ಬರಬೇಕಾದ್ರೆ ಹೊಸ್ದಾಗಿ ಫ್ಲೈಓವರು ಅದು ಇದು ಎಲ್ಲ ಮಾಡಿಬಿಟ್ಟವ್ರೆ. ನೋಡಿದ್ರೆ ಶಾಕ್ ಐತೆ ನನಗೆ, ಇಷ್ಟೆಲ್ಲ ಆಗ್ಬಿಟ್ಟೈತಾ ಅಂತ. ಆ ಹೊಸ ಬ್ರಿಡ್ಜಿಗೆ ನೋಡಿದ್ರಲ್ಲ, ಅದಾಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಎಷ್ಟು ಕಷ್ಟಪಟ್ಟು ಮಾಡಿದಾರೋ ಏನೋ ಅವ್ರಿಗೆ ಗೊತ್ತು ಪಾಪ. ಬಟ್ ಸಮ್ಮವ್ ಎಲ್ಲ ಆಗೋಗಿದೆ. ಸೊ ಈಗ ಅದಕ್ಕೆ ನಾನು ಏನಕ್ಕೆ ಇಲ್ಲಿ ಸ್ಟಾಪ್ ಮಾಡಿದೆ ಅಂತಂದರೆ, ನಂದು ಡೇಟಾ ಸ್ಟೋರೇಜು ಫುಲ್ ಆಗ್ಬಿಟ್ಟಿದೆ ಕ್ಯಾಮ್ರಾದಲ್ಲಿ. ಅದಕ್ಕೆ ಇಲ್ಲೇ ಕೂತ್ಕೊಂಡು ಅದನ್ನು ಕಂಪ್ಲೀಟಾಗಿ ಡೇಟಾ ಸ್ಟೋರೇಜ್ನ ರೀಪ್ಲೇಸ್ ಮಾಡ್ಕೊಂಡು ಹೊರಟೆ. ಸೊ ಈಗ ಹೆಚ್ಚು ಕಡಿಮೆ 6:30 ಆಗಿದೆ. ಊರಿಗೆ ಹೊರಟ್ರೆ ಇನ್ನೊಂದು 2 ಅವರ್ ಅಂತ ಅನ್ಕೊತೀನಿ. 2 ಅವರ್ಗೆ ಸೀದಾ ಮನೆಗೆ ಹೊಟ್ಟೋಗ್ಬೋದು. ಒಂದು 8:30-9 ಗಂಟೆಗೆ ಊರಿಗೆ ರೀಚ್ ಆಗ್ತೀನಿ. ಓಕೆ. ಸೊ ಬ್ಯಾಟ್ರಿ 100% ಚಾರ್ಜ್ ಆಯಿತು. ಬರೀ 10 ನಿಮಿಷ, ಜಾಸ್ತಿನೂ ಇಲ್ಲ. ಒಂಚೂರು ಆ ಫೈಲ್ ಟ್ರಾನ್ಸ್ಫರ್ ಆಗೋವರೆಗೂ ಚಾರ್ಜ್ ಇಟ್ಟೆ, ಬಟ್ ಅಂತ 100% ಆಗೇ ಹೋಯಿತು. ಇವಾಗ ಸೀದಾ ಮತ್ತೆ ನಮ್ಮ ಜರ್ನಿ ಟುವರ್ಡ್ಸ್ ನಮ್ಮೂರಿನ ಕಡೆಗೆ ಹೋಗೋಣ. ಆ್ಯಕ್ಚುಲಿ ಈ ಫ್ಲೈಓವರ್ ಬಂದ ಮೇಲೆ ಏನಾಗ್ತಿದೆ ಅಂತಂದರೆ, ನಾವು ಸಿಟಿಗೆ ಹೋಗೋಕ್ಕಾಗಲ್ಲ. ಅಂದರೆ ಕೊಳ್ಳೇಗಾಲ, ಮಧುನಹಳ್ಳಿ ಅವೆಲ್ಲ ಸ್ಕಿಪ್ ಆಗ್ತಾಯಿದೆ ಇವಾಗ. ಡೈರೆಕ್ಟಾಗಿ ಇವನ್ ಮಧುನಹಳ್ಳಿ ದಾಟಿ ಮುಂದಕ್ಕೆ ಬಿಡುತ್ತೆ ನೋಡಿ, ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ, ಅಲ್ಲಿ ತಂದು ಬಿಡ್ತಾ ಇದೆ. ಬಂದ್ವಿ, ಎಲ್ಲ ಕಡೆ ಲೈಟ್ಗಳಿತ್ತು. ಈ ಊರುಗಳಲ್ಲೇ ನೋಡಿ ಲೈಟ್ ಇಲ್ಲ, ಏನಂದರೆ ಏನೂ ಕಾಣಲ್ಲ. ಇವಾಗ ಎಕ್ಸ್ಟ್ರಾ ಆಕ್ಸಿಲರಿ ಲೈಟ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಪೊಲೀಸವ್ರು ಹಿಡಿತಾರಂತೆ. ಏನು ಹೇಳೋಣ, ಅಟ್ಲೀಸ್ಟ್ ಈಗ ಸಿಟಿ ಒಳಗಡೆ ಓಡ್ಸೋಕ್ಕಾದ್ರು ನೋಡಿ, ಊರೊಳಗಡೆ ಲೈಟ್ ಬೇಕು ಅಂತ ಇಲ್ಲಿ ಜನನಾರು ಕೇಳಬೇಡವಾ ಏನಪ್ಪ. ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಲೋಕಾಲಿಟಿ ತಂದು ಹಾಕಿರ್ತಾರೆ, ಇವಾಗ ಟುಸ್ ಒಂದಿರುತ್ತೆ ಅಷ್ಟೇ. ಸೊ ಹನೂರಿಗೆ ಬಂದಿದ್ದೀನಿ ಇವಾಗ. ಟೈಮ್ ಎಕ್ಸಾಕ್ಟಾಗಿ 7 ಗಂಟೆ 10 ನಿಮಿಷ. ಹನೂರಿನ ಸ್ಥಿತಿ ಹೆಂಗಾಗಿದೆ,
ಓ ಇಲ್ಲೂ ರೋಡು ಡಬಲ್ ರೋಡ್ ಆಗಿದೆ, ಪರವಾಗಿಲ್ಲ. ಓ ಈ ರೋಡೆಲ್ಲ ಯಾವಾಗ ಆಗಿರೋದು ಅಂದರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಧಿವೇಶನನೋ ಏನೋ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತ ಹೇಳ್ತಿದ್ರಲ್ಲ, ಅದ್ರ ಫಲವಾಗಿನ ಎಲ್ಲ ಡಬಲ್ ರೋಡ್ ಆಗಿದೆ. ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ನು ನೆಕ್ಸ್ಟ್ ಒಂಥರ ಲೆಕ್ಕ. ನಮ್ಮ ಊರಿಗೆ ಹೋಗೋ ರೋಡ್ ಇದೆಯಲ್ಲ ಅದೇ ಬೇರೆ ಟೈಪು. ಯಾಕೆ ಅಂತಂದರೆ ಮಹದೇಶ್ವರನ ಬೆಟ್ಟಕ್ಕೆ ನಾಡಿದ್ದು ಬರ್ತೀನಿ, ಹಂಗೆ ನೋಡ್ಕೊಂಡು ವಾಪಸ್ ಹಿಂಗೆ ಹೋಗ್ತೀನಿ. ನಾವು ಜಸ್ಟ್ ಈ ಲೈಟ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಇಲ್ಲಿ ಕಾಡು ರೋಟು ಆಯಿತಾ. ಸೊ ಫಾಗ್ ಲೈಟ್ನ ಯೂಸ್ ಮಾಡಲೇಬೇಕಿಲ್ಲಿ. ಫಾಗ್ ಲೈಟ್ ಕ್ಯಾಪ್ನ ಕಳ್ಕೊಂಡೆ. ಪಂಕಜ ಸೈಲೆಂಟಾಗಿರು ಪಂಕಜ ಸ್ವಲ್ಪ. ಇದೇನಿದು ಹಾಡು ಆಫೇ ಆಯ್ತಾ ಇಲ್ವಲ್ಲ. ಸಮಾಧಾನ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಕತೆ ಹೆಂಗಾಗಿದೆ ಅಂತ. ಮೊದಲು ಈ ರೋಡಲ್ಲಿ ಪೆಟ್ರೋಲ್ ಸಿಗೋದೇ ಕಷ್ಟ ಇತ್ತು, ಇವಾಗ ನೋಡಿ ಎಷ್ಟು ಪೆಟ್ರೋಲ್ ಪಂಪ್ ಆಗಿದೆ ಅಂತ. ಸೊ ಈ ರೋಡಲ್ಲೇ ಇವಾಗ ನನಗೆ 3 ಪೆಟ್ರೋಲ್ ಪಂಪ್ ಸಿಕ್ತು. ಒಳ್ಳೆ ಬೆಳವಣಿಗೆ. ಈ ಥರ ಡೆವಲಪ್ ಆಗ್ತಾ ಇರಬೇಕು ಊರು. ಓಕೆ, ರಾಮಾಪುರಕ್ಕೂ ಬಂದಾಯಿತು. ಯಾಕೆಂತಂದರೆ ಎಲ್ಲ ಕಾಡು ಹತ್ರ ಇರುತ್ತೆ ತೋಟದ ಮನೆಗಳು. ಸೊ ಅದರ ಕಂಪ್ಲೀಟ್ ಜವಾಬ್ದಾರಿ ಅದೇ, ಕಾವಲು ಕಾಯೋದು. ಇಲ್ಲೊಂದು ಸ್ವಲ್ಪ ರೋಡ್ ಚೆನ್ನಾಗಿದೆಯಂತೆ, ಒಂದು 5 ಕಿಲೋಮೀಟ್ರು 6 ಕಿಲೋಮೀಟ್ರೇನು. ಅದಾದಮೇಲೆ ಹಾಗೆ ಇದೆ, ಮೊದಲಂಗಿತ್ತು ಅದೇ ಥರ ಅಂತ. ನೋಡೋಣ ಬನ್ನಿ. ಆದರೆ ಈ ಸಲ ನಮ್ಮ ಕಡೆ ಸಿಕ್ಕಾಪಟ್ಟೆ ಹುಲಿಗಳು ಜಾಸ್ತಿ ಆಗಿದೆಯಂತೆ. ಆಲ್ರೆಡಿ ನಾನು ಒಂದು ವೀಡಿಯೋನೂ ಮಾಡಿದ್ನಲ್ಲ ಲಾಯರ್ ಸರ್ ಚಾನಲಲ್ಲಿ, ಮತ್ತು ಮರಿಗಳಿಗೂ ಸೇರಿ ವಿಷಯ ಎಲ್ಲ ಹಾಕಿದ್ರಲ್ಲ, ಆ ಥರ ಈಗ ಇನ್ನೊಂದು ಯಾವುದೋ ಒಂದು ಹುಲಿ ಪ್ರತ್ಯಕ್ಷ ಆಗಿದೆಯಂತೆ. ಫುಲ್ಲು ಹುಲಿಗಳ ಮೂಮೆಂಟ್ ಇದೆ ಅಂತ ಹೇಳ್ತಾರೆ ಊರಲ್ಲಿ. ನೈಟಲ್ಲೆಲ್ಲ ಬರೋದು ಒಂದು ಸ್ವಲ್ಪ ರಿಸ್ಕೇ ಇಲ್ಲಿ. ಕಾವಲುಗಾರ ಮೇಬಿ ಲಾರಿಗಳನ್ನ ಬಿಟ್ಟಿರಲ್ಲ ಅನ್ಕೋತೀನಿ ಒಂದಷ್ಟು ದಿನ. ಯಾಕಂದರೆ ಇಲ್ಲಿ ತಮಿಳ್ನಾಡಿಗೆ ದಿಂಬಮ್ ಘಾಟ್ ಲಾಕ್ ಆಗಿರೋದ್ರಿಂದ ಇಲ್ಲಿಗೆ ಹೋಗುತ್ತೆ ನೈಟಲ್ಲೆಲ್ಲ ಲಾರಿಗಳು ಮತ್ತು ಬಸ್ಗಳೆಲ್ಲ. ಮೇ ಬಿ ಅದನ್ನು ಲಾಕ್ ಮಾಡಿ ಅಂದರೆ ಬಿಡದೆ ನೈಟ್ ಟೈಮು ಹಂಗೆ ಹಾಕಿದ್ರೆ ಮಾತ್ರ ಈ ರೋಡ್ ಉಳಿಯೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕಷ್ಟ. ಈಗಲೂ ಕಷ್ಟನೇ. ಈಗ ಹೆವಿ ಲೋಡ್ ವೆಹಿಕಲ್ಗಳು ಇಲ್ಲಿ ಹೋಗೋದ್ರಿಂದ ಈ ರೋಡ್ ತಡೆಯುತ್ತಾ ಅನ್ನೋದು ನೋಡಬೇಕು. ಇಷ್ಟು ದಿನ ಇನ್ನೂ ಮಾಡ್ತಾಯಿದ್ದಾರೆ. ಶುರು ಆಯ್ತು ನೋಡಿ ಲಡಾಖ್, ಮತ್ತೆ ಮಾಡ್ತಾಯಿಲ್ಲ ಇನ್ನು. ಲಡಾಖ್ ಎಕ್ಸ್ಪಿಡಿಷನ್. ಕಾವಲುಗಾರ ಕಾಡು ಮೇಡುಗಳ ಸುತ್ತುವ ಎಚ್ಚರಗಾರ ನನ್ನ. ನೋಡಿ ಹಿಂಗೆ ಕತೆ, ಧೂಳು ನೋಡಿ. ಅಟ್ಲೀಸ್ಟ್ ಇದನ್ನು ಎತ್ತಿದ್ದಾರೆ ಹಳೆ ರೋಡ್ನ. ಆವಾಗ ಇನ್ನೂ ಅಧ್ವಾನವಾಗಿತ್ತು. ಲಗೇಜ್ ಹಾಕ್ಕೊಂಡು ಫುಲ್ ಎಲ್ಲ ಡಸ್ಟು. ಹೋದ್ರೆ ಹಂಗೆ ಎಳಿಯತ್ತೆ ಇಲ್ಲಿ.
ಇದ್ರ